ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತಹ ಕೆಲಸ ಮಾಡುವಂಥ ಒಂದು ಬಹುದೊಡ್ಡ ಕಂಪನಿಯಲ್ಲಿ ಕೋಟಿಗಟ್ಟಲೆ ಸೈಬರ್ ಕಳ್ಳತನ ಆಗಿರುವಂಥ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೈಬರ್ ಕಳ್ಳತನ ಬೆಳಕಿಗೆ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 378 ಕೋಟಿ ರು ಕಳ್ಳತನ ಆಗಿದೆ. ಕಂಪನಿಯ ಸರ್ವರ್ ಹ್ಯಾಕ್ ಮಾಡಿ 378 ಕೋಟಿ ಲೂಟಿ ಹೊಡೆದಿದ್ದಾರೆ. 378 ಕೋಟಿ ರೂಪಾಯಿ ದೋಚಿದಂತಹ ಸೈಬರ್ ಖದೀಮರು ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಕಂಪನಿಯ ಹಣ. ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತಹ ಕೆಲಸ ಮಾಡುವಂತಹ ಕಂಪನಿ ಇದು. ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೈಬರ್ ಕಳ್ಳತನ ಬೆಳಕಿಗೆ ಬರ್ತಾ ಇದೆ. ಬರೋಬ್ಬರಿ 378 ಕೋಟಿ ರು ಕಳ್ಳತನ ಆಗಿದೆ. ಸೈಬರ್ ಖದೀಮರು ಕಂಪನಿಯ ಸರ್ವರ್ ಅನ್ನು ಹ್ಯಾಕ್ ಮಾಡಿದ್ದಾರೆ. 378 ಕೋಟಿ ರೂಪಾಯಿಯನ್ನು ದೋಚಿದ್ದಾರೆ. ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತಹ ಕಂಪನಿ ಇದು ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಇದರ ಕಂಪನಿಯ ಮೇನ್ ಸರ್ವರ್ ಅದನ್ನೇ ಹ್ಯಾಕ್ ಮಾಡಿದ್ದಾರೆ ಸೈಬರ್ ಖದೀಮರು. ಬೆಂಗಳೂರಿನಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ ಅತಿ ದೊಡ್ಡ ಸೈಬರ್ ಕಳ್ಳತನ. ಬೆಳಗ್ಗೆ 2:37ಕ್ಕೆ ಕಂಪನಿ ವ್ಯಾಲೆಟ್ನಿಂದ USDT ವರ್ಗಾವಣೆ ಆಗಿದೆ. ನಂತರ ಬೆಳಗ್ಗೆ 9:40ಕ್ಕೆ ಮತ್ತೆ ಸರ್ವರ್ ಹ್ಯಾಕ್ ಮಾಡಿ ವಂಚಿಸಿದ್ದಾರೆ. 44 ಮಿಲಿಯನ್ USDT ವರ್ಗಾವಣೆ ಮಾಡಿರುವಂತಹ ಖದೀಮರು ಹಣ ವಂಚನೆಯ ಬಗ್ಗೆ ಆಂತರಿಕ ತನಿಖೆ ನಡೆಸಿದ್ದಂತಹ ಕಂಪನಿ. ಆಗ ಬೆಳಕಿಗೆ ಬಂದಿದೆ, ಕಂಪನಿ ನೌಕರ ರಾಹುಲ್ ಅಗರ್ವಾಲ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಈತನ ಲ್ಯಾಪ್ಟಾಪ್ ಮೂಲಕವೇ ಹ್ಯಾಕ್ ಆಗಿರುವಂತಹ ಸಂಶಯ ವ್ಯಕ್ತವಾಗ್ತಾ ಇದೆ. ರಾಹುಲ್ನ ಬಂಧಿಸಿದ್ದಾರೆ ವೈಟ್ ಫೀಲ್ಡ್ CEN ಪೊಲೀಸರು. ವೈಟ್ ಫೀಲ್ಡ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. USDT ವರ್ಗಾವಣೆ ಆಗಿದೆ ಬೆಳಗ್ಗೆ 2:37ಕ್ಕೆ. ತದನಂತರದಲ್ಲಿ ಮತ್ತೆ ಬೆಳಗ್ಗೆ 9:40 ಸುಮಾರಿಗೆ ಸರ್ವರ್ ಹ್ಯಾಕ್ ಮಾಡಿದ್ದಾರೆ. ತದನಂತರದಲ್ಲಿ ಗೊತ್ತಾಗಿದ್ದು 44 ಮಿಲಿಯನ್ USDT ವರ್ಗಾವಣೆ ಆಗಿದೆ. ಬರೋಬ್ಬರಿ 378 ಕೋಟಿ ರೂಪಾಯಿ. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನೌಕರ ರಾಹುಲ್ ಅಗರ್ವಾಲ್ನನ್ನು ಬಂಧಿಸಿದ್ದಾರೆ. ಈತನ ಲ್ಯಾಪ್ಟಾಪ್ನಿಂದಲೇ ಈ ಒಂದು ಟ್ರಾನ್ಸಾಕ್ಷನ್ ವ್ಯವಹಾರ ಆಗಿದೆ, ಆತನ ಲ್ಯಾಪ್ಟಾಪಿಂದಲೇ ಹ್ಯಾಕ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬಂದಂಥ ಹಿನ್ನೆಲೆ ವೈಟ್ ಫೀಲ್ಡ್ ಸೈಬರ್ ಕ್ರೈಮ್ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಬಹುದೊಡ್ಡ ಒಂದು ಸೈಬರ್ ಕಳ್ಳತನ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಬೆಳಕಿಗೆ ಬರ್ತಾ ಇರುವಂಥ ಅತಿ ದೊಡ್ಡ ಸೈಬರ್ ಕಳ್ಳತನ. ಸೈಬರ್ ಕ್ರೈಮ್ ಪೊಲೀಸರು ಇದೀಗ ವೈಟ್ ಫೀಲ್ಡ್ನ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬೆಂಗಳೂರಿನಲ್ಲಿ ಆಗಿರುವಂಥ ಅತಿ ದೊಡ್ಡ ಸೈಬರ್ ಕಳ್ಳತನ ಇದು. ಬರೋಬ್ಬರಿ 378 ಕೋಟಿ, ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಕಂಪನಿಯ ಮೇನ್ ಸರ್ವರನ್ನು ಹ್ಯಾಕ್ ಮಾಡಿ ದೋಚಿದ್ದಾರಲ್ಲ ಸೈಬರ್ ಖದೀಮರು. ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ಇದು ಬೆಂಗಳೂರಿನ ಮಾತ್ರ ಅಲ್ಲ, ರಾಜ್ಯದಲ್ಲೇ ಅತಿ ಹೆಚ್ಚು ಸೈಬರ್ ಪ್ರಕರಣ ಇದು, ಕಳ್ಳತನ ಪ್ರಕರಣ. ಪ್ರಮುಖವಾಗಿ ಇದು 19ನೇ ತಾರೀಕು ನಡೆದಿರುವಂತದ್ದು. ಇದೇ ತಿಂಗಳು 19ನೇ ತಾರೀಕು ಬೆಳಗಿನ ಜಾವ 2:37 ಸಮಯಕ್ಕೆ ನಡೆದಿರುವಂತ ಘಟನೆ. ಪ್ರಮುಖವಾಗಿ ಈ ಕಂಪನಿ ಏನಿದೆ ಕ್ರಿಪ್ಟೋ ಕರೆನ್ಸಿಯನ್ನ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡ್ತಾ ಇರುತ್ತೆ. ಆ ಕರೆನ್ಸಿಯನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ, ಕರೆನ್ಸಿಯನ್ನ ಕನ್ವರ್ಟ್ ಮಾಡುವಂತ ಕೆಲಸವನ್ನ ಈ ಕಂಪನಿ ಮಾಡ್ತಾ ಇರುತ್ತೆ. ಪ್ರಮುಖವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಓರ್ವ ಅಲ್ಲಿನ ಸಿಬ್ಬಂದಿ ಏನಿದ್ದಾನೆ ರಾಹುಲ್ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿರುವಂತದ್ದು. ಆ ಸಿಬ್ಬಂದಿ ಏನಿದ್ದಾನೆ ಅಲ್ಲಿ ಬೇರೆ ಬೇರೆ ಖಾಸಗಿ ಆ್ಯಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಕೆಲವಿಷ್ಟು ಫ್ರಾಡ್ ಆ್ಯಪ್ಗಳಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕ್ಯಾಶ್ ಗಳನ್ನ ವಿತ್ಡ್ರಾ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅದು ಲ್ಯಾಪ್ಟಾಪ್ ಏನಿರುತ್ತೆ, ಆ ಲ್ಯಾಪ್ಟಾಪ್ ಇವಾಗ ಕೊಟ್ಟಿರುವಂತ ಕಂಪನಿ ಕೊಟ್ಟಿರುವಂತ ಲ್ಯಾಪ್ಟಾಪ್ ಇರುತ್ತೆ. ಯಾಕಂದ್ರೆ ಸರ್ವರ್ ಎಲ್ಲವೂ ಕೂಡ ಅದರಲ್ಲಿ, ಆ ಕಂಪನಿಯ ಸರ್ವರ್ ಎಲ್ಲರೂ ಕೂಡ ಅದು ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ಯಾಕೆ ಮಾಡಿದಂತ ಖದೀಮರು ಏಕಾಏಕಿ ಕಂಪನಿಯಲ್ಲಿ ಇರುವಂತ ಅಮೌಂಟ್ ಏನಿದೆ 378 ಕೋಟಿಗೂ ಅಧಿಕ ಅಮೌಂಟ್ ಅನ್ನ ವಂಚನೆ ಮಾಡಿರುವಂತದ್ದು. ಸದ್ಯ ಅವರ ಕಂಪನಿಯಲ್ಲೇ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಇದೇ ವ್ಯಕ್ತಿಯಿಂದ ಈ ವಂಚನೆ ಆಗೋಕ್ಕೆ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಇವನ ಮೇಲೆ ದೂರನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇವನನ್ನ ಅರೆಸ್ಟ್ ಮಾಡಿ ಮುಂದಿನ ತನಿಖೆಯನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.